ಅತ್ತಿಯರ ನೀವು ನಮ್ಮ ತಾಯಿಗೆ ಫೋನ್ ಮಾಡಿದ್ರಾ? ಏನಾತೀಗ? ಅಲ್ಲ ಅತ್ತಿಯರ ಅವ್ರಿಗೆ ಯಾಕೆ ಫೋನ್ ಮಾಡಕ್ಕೆ ಹೋದ್ರಿ? ಪಾಪ ಅವ್ರ ಪಾಡಿಗೆ ಅವ್ರು ಟ್ರಿಪ್ ಹೋಗ್ಯಾರ. ಅಯ್ಯೋ ಟ್ರಿಪ್ ಹೋದ್ರೆ ಏನಾತ? ಫೋನ್ ಅಂತೂ ಚಾಲು ಇತ್ತಲ್ಲ ಎಲ್ಲರದು. ಹಂಗಲ್ಲ, ನೆಮ್ಮದಿಯಾಗಿ ಟ್ರಿಪ್ ಹೋಗ್ಯಾರ. ಅವ್ರಿಗೆ ಫೋನ್ ಹಚ್ಚಿ ಯಾಕೆ ಡಿಸ್ಟರ್ಬ್ ಮಾಡ್ಬೇಕು? ಯಾಕೆ ಇಲ್ಲಿದೆಲ್ಲ ರಾಡಿ ಹೇಳಿ ಅವ್ರ ಮನ್ಸಿಗೆ ನೆಮ್ಮದಿ ಯಾಕೆ ಹಾಳು ಮಾಡ್ಬೇಕು? ಓಹೋ, ಇಲ್ಲಿ ನನ್ನ ನೆಮ್ಮದಿ ಹಾಳಾದ್ರೆ ನಡೀತಿತ್ತಲ್ಲ? ಅವ್ರ ಮನ್ಸಿನ ನೆಮ್ಮದಿ ಹಾಳಾಗಬಾರ್ದು. ಇಲ್ಲಿ ನಾನು ಏನಾರ ಹಾಳಾಗೋಗ್ಲಿ. ಆಗ್ಬೋದು ಬಿಡು ನೀ ಸೊಸಿ. ಅಲ್ಲ ನೀನು ಬೇಕಂತೇಳಿ ನನ್ನ ನೆಮ್ಮದಿ ಹಾಳು ಮಾಡ್ಬೇಕಂತೇಳಿ ಈ ಥರ ಮಾಡಿ ನೀನು. ಏನು ನನಗೇನು ಗೊತ್ತಿಲ್ಲ ಅಂತ ಮಾಡಿ ನೀನು? ಬೇಕಂತೇಳಿ ಫೋನ್ ಮಾಡಿ ಮಾತಾಡಿದ್ದು ನಾನು. ನಿಮ್ಮ ಅವ್ವಗೂ ಮಾತಾಡಿದ್ದೆ, ನಿಮ್ಮ ಅಪ್ಪ ಸಿಗಲಿಲ್ಲ ಫೋನ್ನಾಗಿಲ್ಲ, ನಿಮ್ಮ ಅಪ್ಪಗೂ ಜಾಡಿಸ್ತಿದ್ದೆ ಬೇಷಗೆ. ನಿಮ್ಮ ಅಕ್ಕ ಭಾಳ ಮಾತಾಡಾಳ. ಬರ್ಲಿಕ್ಕೆ ಟ್ರಿಪ್ಪಿಂದ ಹೋಗಿ ಅವ್ರ ಅತ್ತಿ ಮಾವಗ ಕೇಳ್ತಾನೆ, ನಿಮ್ಮ ಜೀವನದಾಗ ಹಿಂಗೆ ಆಗಿದ್ರೆ ನಿಮ್ಮ ಸೊಸಿ ಮಾಡಿದ್ರೆ ಹಿಂಗೆ ಸುಮ್ಮನೆ ಇರ್ತಿದ್ರನ ಅಂತ ಕೇಳ್ತಾನೆ. ನಾನು ಏನು ಮಾಡಬಾರ್ದು ಮಾಡಿಲ್ಲ ಅತ್ತಿ. ಸುಮ್ಮನೆ ನೀವು ಇಲ್ಲ ಬರೋದೆಲ್ಲ ಕಲ್ಪನೆ ಮಾಡ್ಕೊತೀರಪ್ಪ. ನಾನು ಏನು ಮಾಡಿ ನಿಮ್ಗೆ ಅಂತ ಅನ್ಯಾಯ ಏನು ಮಾಡಿ? ನಾನು ಏನು ಮಾಡಿಲ್ಲ. ನೀನು ಏನು ಮಾಡಿಲ್ಲ. ಇನ್ನೇನು ಮಾಡ್ಬೇಕಂತ ಅನ್ಕೊಂಡಿದ್ದೆ ಹಂಗಾರ? ಓಹೋ, ಮತ್ತೆ ಏನು ಮಾಡೇನಿ ಅಂತ ಕೇಳ್ತಾಳ. ನಿನ್ನ ಗಂಡಗ ಇನ್ನೊಂದು ಮದ್ವೆ ಮಾಡ್ತೀನಿ, ಬಾಯಿ ಮುಚ್ಕೊಂಡಿರಂಗಾರ ನೋಡುನು. ಅವ್ರಿಗೆ ಯಾಕೆ ಇನ್ನೊಂದು ಲಗ್ನ ಮಾಡ್ತೀರಿ? ನನ್ನ ಗಂಡ ಅವರು ನೋಡು, ನಿನ್ನ ಗಂಡ ಅವ್ರು ಇನ್ನೊಂದು ಯಾಕೆ ಲಗ್ನ ಮಾಡ್ತೀರಿ? ಮತ್ತೆ ಇವ್ರು ಏನು ನನ್ನ ಗಂಡ ಅಲ್ಲನ? ಯಾವ್ಯಾಕ್ಯಾರ ಊರಾನಕ್ಕಿ ಗಂಡನ ಅಲ್ಲ? ನನ್ನ ಗಂಡ ಅವ. ಮತ್ತೆ ನನ್ನ ಗಂಡಗೆ ಇನ್ನಬೇಕು ಹೇಂತಿದಾಳ ಅಂದ್ರೆ ನನ್ನ ಮನ್ಸಿಗೆ ನೋವಾಗಲ್ಲ? ಯಾ ಹೇಂತಿನೂ ತಡ್ಕೊಳಲ್ಲ. ಇದನ್ನ ತಿಳ್ಕೊಂಬಿಡ ನೀನು. ನನ್ನ ನೆಮ್ಮದಿ ಹಾಳು ಮಾಡಕ್ಕಿಲ್ಲ. ನೀನು ಬಿಟ್ಟು ಹೋಗ್ಯಾರಲ್ಲ ಪ್ರವಾಸಕ್ಕೆ ಅಡ್ಡಾಡಕ್ಕೆ. ನೋಡಿದ್ರಿ ಅತ್ತಿಯರ, ನಿಮ್ಮ ನೆಮ್ಮದಿ ಹಾಳಾಗಬೇಕು, ಅವ್ರ ಮನೆಯವ್ರು ತಣ್ಣಗಿರ್ಬೇಕು. ಸೊಪ್ಪಣಿ ಕಾಕ, ನೀ ಭಾಳ ಮಾತಾಡಕತ್ತಿ. ನಾನು ಹಂಗೆ ಅನ್ಲಿಲ್ಲ. ಹೋದವ್ರಿಗೆ ಯಾಕೆ ಟೆನ್ಷನ್ ಕೊಡ್ತೀರಿ? ಬಂದ್ಮೇಲೆ ಮಾತಾಡ್ಬೋದಿತ್ತಲ್ಲ ಅಂತ ಹೇಳಕತ್ತೆ ನಾನು ಅಷ್ಟೇ. ನೀ ಸುಮ್ಮನೆ ಬೆಂಕಿ ಹಚ್ಚ ಕೆಲಸ ಮಾಡಬೇಡ ನೋಡಿ ಸೋಪಣಿ ಕಾಕ. ನಾನು ಆದಷ್ಟು ತಡ್ಕೊಂಡು ಹೇಳ್ತಾ ಇದೀನಿ. ನಾನೇನು ಬೆಂಕಿ ಹಚ್ಚಿದೆ? ಓಹೋ, ಸರಿ ಅದಿ ಬಿಡು ನೀನು. ಅಕ್ಕಿಗೇನೇ ಮಾತಾಡ್ತಿ? ಮತ್ತೆ ನೀ ಮಾಡೋ ತಪ್ಪು ತೋರಿಸ್ಕೊಟ್ಲಲ್ಲ, ಅದಕ್ಕೆ ಸಿಟ್ಟೋದಿಲ್ಲ ಅಕ್ಕಿ ಮೇಲೆ ನಿನಗೆ? ಇಲ್ಲಾಂದ್ರೆ ನೀನು ಇನ್ನೂ ಅನ್ಯಾಯ ಮಾಡ್ಕೊಂಡು ಹಿಂಗೆ ಇರ್ಬೇಕಂತ ಇದ್ದಿಕಾಂತತಿ. ಪಾಪಕ್ಕೆ ಹೇಳ್ಕೊಟ್ಲಲ್ಲ ಹಿಂಗೆ ಮಾಡಕತ್ತಾಳ ನೋಡು ಅಂತೇಳಿ, ಅದಕ್ಕೆ ಅಕ್ಕಿ ಮೇಲೆ ಅಷ್ಟು ಸಿಟ್ಟು ನಿನಗೆ. ತಣ್ಣ ಕುಂದ್ರ ಸಾಕು, ನೀನೇನು ಸಾಚ ಅಲ್ಲ. ಬರಲಿ ನಿಮ್ಮವ್ವ ನಿಮ್ಮಪ್ಪ ಎಲ್ಲರೂ ಬರಲಿ, ಪಂಚಾಯತಿ ಕೂಡಿಸ್ತೀನಿ. ಇದನ್ನೇನು ಹಿಂಗೆ ಬಿಡಲ್ಲ ನಾನು. ಅದು ಕೂಡಿಸಿ ಅತ್ತಿಯರ ಆಮೇಲೆ ಮಾತಾಡುವಂತ್ರಿ. ಆದ್ರೆ ಹೋದವ್ರಿಗೆ ಹಂಗೆಲ್ಲ ಹಚ್ಚಬಾರ್ದಾಗಿತ್ತು ಅಂತ ಕೇಳಿದಷ್ಟೇ. ಹೋಗ್ಲಿ ಬಿಡ್ರಿ, ಹಚ್ಚೇ ಬಿಟ್ಟಿರಲ್ಲ. ನಾನೆಲ್ಲ ಹೇಳೀನಿ ಏನು ಅಂತದೆಲ್ಲ ಏನು ರಾಡಿಲ್ಲ, ಆರಾಮಾಗಿ ಅದೀನಿ ನಾನಿಲ್ಲಿ, ನೀವೇನು ಟೆನ್ಷನ್ ತೊಗೊಬೇಡ್ರಿ ಅಂತ ಹೇಳೇನಿ. ಎಲ್ಲ ತನಿಖೆ ಆಯ್ತನ ಅಲ್ಲ? ಆರಾಮಾಗಿ ಇರ್ತೀವ. ಇಲ್ಲಿ ನನ್ನ ಗಂಡ ಅಲ್ಲ ದವಾಖಾನೆಗೆ ಬಿದ್ದಿರೋದು. ಅವ್ರಿಗೆ ಏನಾರ ಹೆಚ್ಚು ಕಮ್ಮಿ ಆಗಲಿ, ನಿನ್ನ ಮಾತ್ರ ನನ್ನ ಜೀವನದಾಗ ನಂಗೆ ಕ್ಷಮಿಸಂಗಿಲ್ಲ. ಅದು ನೋಡ್ಕೊಂತಿರ್ಬೇಕಾರೆ ನೀನು ನಾನು ನಿನ್ನ ಹೆಸರು ಬರ್ದಿಟ್ಟು ಸಾಯ್ತೇನೆ. ಯಾಕತ್ತಿಯರ ಹಿಂಗೆಲ್ಲ ಮಾತಾಡ್ತೀರಿ? ನೀವು ಸಾಯ್ಲಿ ಅಂತ ನಾನು ಬಯಸೇನೇನು ಯಾವಾಗಾರ? ಇನ್ನೇನು ಮಾತಾಡ್ಬೇಕ? ಓ ಅತ್ತಿಯರ, ಕಾರ್ ಬಂದಂಗಾತ. ಅಯ್ಯೋ, ಮಾವರ್ನ ಮನೆಗೆ ಕರ್ಕೊಂಬಂದ್ರಲ್ಲ? ಹೌದಾ? ನೋಡ, ಡಾಕ್ಟ್ರ್ ಹೇಳ್ಯಾರ ಅವ್ರಿಗೆ ಯಾವುದು ಟೆನ್ಷನ್ ಕೊಡಬಾರ್ದು, ಮನೆಯಾಗಿರ್ಬೇಕು ಆರಾಮಾಗಿ ಅಂತೆಲ್ಲ ಹೇಳ್ಯಾರ. ನಿಮ್ಮ ಅತ್ತಿ ಮಕ ತೋರಿಸ್ಬೇಡ್ರಿ, ನೆಮ್ಮದಿಯಾಗಿರ್ಬೇಕು ಅಂತ ಹೇಳ್ಯಾರ. ಇಲ್ಲದ್ರ ಆಡಿ ಏನಾರ ತೆಗೆದು ನನ್ನ ಗಂಡನ ಮನ್ಸಿಗೆ ಬೇಜಾರಾಗಂಗೆ ನಡ್ಕೊಂಡು ಮತ್ತೆ ನೀ ಸುಮ್ಮನಿರಂಗಿಲ್ಲ. ನಾ ಹೇಳಕತ್ತೇನೆ ಕೇಳ. ನಾನೇನಲ್ಲ ಅತ್ತಿಯರ ಜಗಳ ಮಾಡೋದು, ನೀವೇ ಜಗಳ ಮಾಡ್ತಾ ಇರೋದು. ಭಾಳ ಹೊಳ್ಳಿ ಮಾತಾಡಕ್ಕೆ ಕಲ್ತಿ. ಇರ್ಲಿ, ವಿಚಾರಿಸ್ಕೊತೀನಿ. ನಿಧಾನ. ಮಾವರ ಹೆಂಗದಿರಿ? ಆರಾಮದಿರ? ದೌಡ್ ಡಿಸ್ಚಾರ್ಜ್ ಮಾಡಿಬಿಟ್ರಲ್ಲ, ಇವತ್ತೊಂದು ದಿನ ರೆಸ್ಟ್ ತೊಗೋಬೇಕು ಬೇಡ್ರಿ? ಇಲ್ಲಮ್ಮ, ಆ ದವಾಖಾನೆ ಹಾಸ್ಪಿಟ್ಲಾಗ ಇರೋಕ್ಕಾಗಲ್ಲ. ಆರಾಮಾಗಿ ಅದೀನಿ. ಮತ್ತೆ ಯಾಕಲ್ಲಿ ಇರೋದು? ಹೌದಿಲ್ಲ, ಏನು ತೊಂದರೆ ಇಲ್ಲ. ಮಾಡೋದೆಲ್ಲ ಮಾಡಿ ಈಗ ಆರಾಮದಿರಾ ಅಂತ ಕೇಳ್ತೀಯ? ಬೆಣ್ಣೆ ಹಚ್ಚ ಅಂತ ಮಾತು ಬಾಯಿ ಮುಚ್ಕೊಂಡಿರಿ. ನೀ ಮಾತಾಡಕ್ಕೆ ಹೋಗ್ಬೇಡ. ಏನಾತ್ ಬಿಡವ, ಆರಾಮದಿಯಾ ಅಂತ ಕೇಳಿದ್ಲು. ಆರಾಮಿಲ್ದಂಗೆ ಆಗಿದ್ದೆ ಆಕಿಯಿಂದ ಮತ್ತೆ ಆರಾಮದಿರಾ ಅಂತ ಕೇಳೋದೇನು? ಎಲ್ಲ ನಾಟಕ ಅಷ್ಟೇ, ಮತ್ತೇನಿಲ್ಲ. ಹೌದು, ಇಷ್ಟೊತ್ತವರೆಗೂ ಜಗಳ ಮಾಡಕತ್ತಿದ್ಲು. ಯಾಕೆ ನಮ್ಮ ತವ್ರ ಮನೆಯವ್ರಿಗೆ ಫೋನ್ ಹಚ್ಚಿ ಹೇಳಿರಿ ಅಂತೇಳಿ. ಅಯ್ಯೋ ಮಂಕ್ ಸಾಂಬ್ರಾಣಿ. ಅಲ್ಲ ಅಕ್ಕಿಗೆ ಹೇಳ್ಬೇಡ ಅಂತ ಹೇಳೀನಿ, ಇದು ಹೇಳ್ತ ನೋಡು. ಅವ ಅಲ್ಲ, ಆ ಊರಿಗೆ ಹೋದವ್ರಿಗೆಲ್ಲರಿಗೆ ಫೋನ್ ಹಚ್ಚಿ ಹೇಳಿಯ ಹಿಂಗಾತಂತೇಳಿ? ಏನವ ನೀನು ಇಲ್ಲೇ ಆಗಿರೋದು ಅದಂತ ಅವ್ರಿಗೆಲ್ಲ ಹೇಳೋ ಕೆಲಸ ಏನಿತ್ತವ? ಬಿಡವ, ನೀನ್ ಹಿಂಗೆ ಮಾಡ್ತಿ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಅವ್ರು ಏನು ತಿಳ್ಕೊಳಲ್ಲ ಹೇಳಿ ನೋಡೋಣ. ಇವ್ರು ಬಂದಲ್ಲೆಲ್ಲ ಹಿಂಗೆ ಜಗಳ ತಕೊಂಡು ನಿಂತಾರಲ್ಲ ಅಂತೇಳಿ. ಸರಿ ಅಲ್ಲವ ಇದೆಲ್ಲ? ಏನ್ ಸರಿ ಅಲ್ಲ? ಏನಾತ್ ಬಿಡ, ನಿನ್ ಮಗಳು ಹಿಂಗೆ ಮಾಡ್ಯಾಳ, ನನ್ನ ಗಂಡ ಹಿಂಗೆ ಆಗೈತಿ ಅಂತ ಹೇಳ್ದೆ. ಅದ್ರಾಗ ಏನ್ ತಪ್ಪೈತಿ? ಅವ್ರ ಅಪ್ಪ ಅವ್ರಿಗೂ ಎಲ್ಲ ಗೊತ್ತಾಗಬೇಕಲ್ಲ. ಗೊತ್ತಾಗಕ್ಕೆ ಏನಾಯ್ತವ? ಅವ್ರಿಗೆ ಮೊದಲೇ ಈ ವಿಷಯ ಗೊತ್ತು. ಅವ್ರ ಅಪ್ಪಾಜಿ ಗೊತ್ತಿಲ್ಲ, ಅವ್ರ ಅವ್ರಿಗೆ ಗೊತ್ತಿತ್ತು. ಗೊತ್ತಿತ್ತ ಅಂದ್ರೆ ಈ ಲಕ್ಷ್ಮಿಯರವು ಗೊತ್ತಿತ್ತ? ನನ್ನ ಗಂಡ ಈ ದ್ರಾಕ್ಷಾಯಣಿ ಹಿಂಗದಾರ ಅನ್ನೋದು ಗೊತ್ತಿತ್ತ? ಅಯ್ಯೋ ದೇವ್ರೆ, ಇದು ಗೊತ್ತಿದ್ದ ತಾಯಿ ಮಗಳು ಇಷ್ಟು ನಾಟಕ ಮಾಡಿದ್ರೆ ನೀವು? ಅದೇ ಅನ್ಕೊಂತೀನಿ ನಾನು, ಇವ್ರೇನು ಹೇಳಂಗದಾರನ ಆಕಿ ಮುಂದೆ ಅಂತೇಳಿ. ನಾನು ಹಂಗಾರ ಇದ್ರ ಬೇಟದ ಕೇಳೋಣ ಅಂತ ಮಾಡಿದ್ದೆ. ಓಹೋ, ಹಂಗಾರೆ ಎಲ್ಲರೂ ಸೇರಿ ನಾಟಕ ಮಾಡಿರಿ ನೀವು? ನಾನೊಬ್ಬ ಮಾತಾಗ ಈಗ ನಾ ಹೇಳೋದಿಷ್ಟೇ, ಅಪ್ಪಗ ಟೆನ್ಷನ್ ಕೊಡ್ಬೇಡ್ರಿ ಅಂತ ದವಾಖಾನೆಗೆ ಹೇಳಿ ಕಳ್ಸಾರ. ಅವ್ರಿಗೆ ಕಿರಿಕಿರಿ ಆಗಂಗೆ ನಡ್ಕೋಬೇಡ್ರಿ ಅಂತೇಳಿ. ಈಗ ಮತ್ತೆ ಅದೇ ಒಣ ರಾಡಿ ಜಗಳ ನನ್ಗಷ್ಟು ಇಷ್ಟ ಇಲ್ಲ. ಅಪ್ಪಗ ರೆಸ್ಟ್ ತಗೋಲಿ, ಈಗ ಬಿಡು, ಸುಮ್ಮನಾಗಿ ಹೋಲವ. ಸುಮ್ಮನಾಗೋಕೆ ಏನಾಯ್ತಲ್ಲ, ಎಲ್ಲರೂ ಸೇರಿ ಕುತ್ತಿಗೆ ಕೋದಿರಲ್ಲ. ಇರ್ಲಿ
ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರ್ತೈತಿ. ಏನ ನಾನು ಇದನ್ನ ಇಷ್ಟಕ್ಕ ಬಿಡುದಿಲ್ಲ, ಬರ್ಲಿ ಅವ್ರೆಲ್ಲಾರು ಸಿಗ್ಲಿ ನನ್ನ ಕೈಗೆ, ಅವಾಗ ಮಾತಾಡ್ತೇನೆ ನಾನು. ಹಾ ತಾಯಿ ಅಲ್ಲಿ ಕುಂತ ಹೊಂಚಾಕದು, ಮಗಳು ಇಲ್ಲಿ ಕೆಲಸ ಮಾಡೋದು, ಗಂಡ ಅದಕ್ಕೆ ಸಾಥ್ ಕೊಡೋದು. ನನಗೆ ಗೊತ್ತು ಇವರಿಬ್ರು ಯಾವ ಸೀಮೆ ಗಂಡ ಹೆಂಡ್ತಿನೂ ಅಲ್ಲ, ಇಬ್ರು ಅಕ್ರಮ ಸಂಬಂಧ ಇಟ್ಕೊಂಡಾರ. ಅದಕ್ಕೆ ಯಾವಾಗ ಓಡೋದು ಗಂಡ ಇವನ ಅಂತೇಳಿ ಈಕಿ ನಾಟಕ ತೆಗ್ದಾಳ, ಈಕಿ ದ್ರಾಕ್ಷಾಯಣಿ. ಆ ಪವಿತ್ರ ಏನ್ ನಿಮ್ಮ ಅಪ್ಪ ಹುಟ್ಟದೇಕಲ್ಲ. ಏಯ್ ಎದಕ್ಕೆ ಹಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಿ? DNA ಟೆಸ್ಟ್ ಮಾಡಿಸ್ಬೇಕಾರ ಏನ? ಅದು ನನ್ನ ಮಗಳೇ, ಆಕಿ ನನ್ನ ಹೆಂಡ್ತಿನೇ. ಓಹೋ, ಅದನ್ನ ಮಾಡಿಸಿ ಹಂಗ ಇಲ್ಲಿಂದ ಒಂದ್ ಸ್ವಲ್ಪ ಆಸ್ತಿ ತೆಗೆದು ತಕ್ಕೊಡ್ಬೇಕು ಅಂತ ಅನ್ಕೊಂಡಿರೋ ಹೆಂಗ? ಅದಕ್ಕೆ ನಾನು ಅವಕಾಶ ಕೊಡಲ್ಲ. ಇಲ್ಲಿಂದ ಒಂದ್ ಬಿಡ್ಗಾಸ್ ಹೋಗೋದು ನಾನು ಬಿಡಲ್ಲ. ಇಲ್ಲಿಂದ ₹1 ಅವ್ರೇನು ಕೊಡು ಅಂತ ಕೇಳಿಲ್ಲ, ನಾ ಕೊಡುದು ಇಲ್ಲ ಆತ ಏನ? ಈ ಮನ್ಯಾಗ ನನಗೆ ಏನು ಅಧಿಕಾರ ಐತಿ ಹೇಳಿ? ಎಲ್ಲ ಆಸ್ತಿ ನಿಂದು, ನಾನೇನು ಕೊಡಕತ್ತಿ ಅವರಿಗೆ? ಬೇಕಾಗಿಲ್ಲ, ಸಾಕು. ನಾನು ಯಾವುದು ಕೊಡಾಕತ್ತಿಲ್ಲ. ಸಾಯ ಮಠ ಹಿಂಗೆ ಮಾತಾಡ್ಕೊತಾನೆ ಇರ್ತೀವಿ. ನನ್ನ ಮಗಳು ಅನ್ನೋ ಒಂದು ಪ್ರೀತಿ ನನಗಿರ್ತತಿ, ಹೇಂತನ ಪ್ರೀತಿ ಇರ್ತತಿ, ಅಪ್ಪ ಅವ್ವ ಅನ್ನೋದು ಅಕ್ಕಿಗಿರ್ತತಿ. ಇನ್ಮೇಲೆ ನೀವು ಫ್ಯಾಕ್ಟ್ರಿಗೆ ಹೋಗಂಗಿಲ್ಲ ಅಷ್ಟೇ. ಫ್ಯಾಕ್ಟ್ರಿಗೆ ಹೋಗ್ಲಾರ್ದ ಮನ್ಯಾಗ ಕುಂತ್ರ ಹುಚ್ಚಿಡ್ದಾಕತ್ತ ನನಗೆ. ನಾನು ಹೋಗಿ ಬರ್ತೀನಿ ಫ್ಯಾಕ್ಟ್ರಿಗೆ. ನನಗೆ ಗೊತ್ತೈತಿ ನೀವು ಫ್ಯಾಕ್ಟ್ರಿಗೆ ಹೋಗ್ತೀರಾ, ಎಲ್ಲಿ ಹೋಗ್ತೀರಾ ಅಂತೇಳಿ. ಫ್ಯಾಕ್ಟ್ರಿಗೆ ಹೋಗ್ತೇನೆ ಅಂತೇಳಿ ಆಕಿ ಮನೆಗೆ ಹೋಗೋದು ನನಗೆ ಇಷ್ಟ ಇಲ್ಲ, ಅದಕ್ಕೆ ಹೇಳಕತ್ತೇನೆ. ನೀವು ಫ್ಯಾಕ್ಟ್ರಿಗೆ ಹೋಗಿ ಕೂಡ್ದು, ಇಲ್ಲ ಹೋದ್ರೆ ನಿಮ್ಮ ಜೊತೆಗೆ ನಾ ಬರ್ತೇನೆ, ಬಂದರೂ ನಿಮ್ಮ ಜೊತೆಗೆ ಬರ್ತೀನಿ. ನೀವು ಆಕಿ ಮನೆಗೆ ಹೋಗಿ ಕೂಡ್ದು ಅಷ್ಟೇ. ಆಕಿ ಇಲ್ಲಿಗೆ ಬರಬಾರ್ದು, ನಿಮ್ಮನ್ನು ನೋಡಬಾರ್ದು. ನಿಮಗೆ ಆರಾಮಿಲ್ಲ ಅಂತೇಳಿ ನಿಮ್ಮನ್ನು ನೋಡ್ಬೇಕಂತ ಭಾಳ ಪ್ರಯತ್ನ ಪಟ್ಲ, ನಾನು ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಈಗ ಇಲ್ಲಿ ಮನೆಗೆ ಬಂದರೂ ಬಂದ್ಲೆ, ಅದಕ್ಕೆ ಮನೆಗೆ ಮಾತ್ರ ನಾ ಬರಕ್ಕೆ ಬಿಡಲ್ಲ. ಇಲ್ಲ ತಗೋ, ಆಕೆ ಯಾಕೆ ಮನೆಗೆ ಬರ್ತಾಳ? ನೀನು ಹಿಂಗದಿ ಅಂತ ಗೊತ್ತಿದ್ದು, ಅದು ಹಾಸ್ಪಿಟ್ಲಾಗ ನೋಡಕ್ಕೆ ಬಂದಕ್ಕೀಗ ಅಷ್ಟೊಂದು ಜಗಳ ಮಾಡಿ ಕೈ ಹಿಡಿದು ದರ ಎಳ್ಕೊಂಡೋಗಿ ಹೊರಗೆ ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡಿ, ಅದು ಗೊತ್ತಿಲ್ಲನ? ಗೊತ್ತಾದ್ಮೇಲೂ ಮನೆಗೆ ಬರ್ತಾಳನ ಆಕೆ? ಓಹೋ, ಒಂದು ಅಕ್ಷರನೂ ಬಿಡ್ಲಾರ್ದಂಗೆಲ್ಲ ಕಿವಿಗೆ ಮುಟ್ಟೈತಿ. ಯಾರು ಹೇಳಿದ್ರು? ಹಂಗಾರ ನಾ ಇತ್ತಾಗ ಬಂದ್ಮೇಲೆ ಏನಾರ ಆಕಿ ಬಂದಿದ್ಲಾ? ಓ ಸರಿ, ಅದಕ್ಕೆ ಇವ ಜಳಕ ಮಾಡ್ಕೊಂಬರೋಗ ಅಂತ ಅಷ್ಟು ಕುತ್ತಿಗೆ ಹಿಡಿದು ಕಳ್ಸ್ಯಾನ ನಮ್ಮನ್ನಿಲ್ಲೇ. ಆಕಿ ಏನು ಬಂದಿಲ್ಲ ನೋಡಾಕ. ಏನ ಇವ ಎಲ್ಲ ಹೇಳಿದ್ದು ತರುಣ್. ಸೈ ಏನ? ನಾನು ಹಂಗಾರ ಆಕಿನ ಬಂದು ಹೋದ್ಲನ ಅಂತ ಮಾಡಿದ್ದೆ. ಅಲ್ಲ ಆಕೇನು ಬರಾಕು ಹೇಸಾಕೆಲ್ಲ ಯಾಕೋ ಬಂದಿಲ್ಲ. ರಾತ್ರಿ ಸರ್ರೆ ಮಕ್ಕಕ್ಕೆ ಮಂಗಳಾರತಿ ಮಾಡಿ ಕಳಿಸಿದ್ನಲ್ಲ, ಅದಕ್ಕೆ ಬಂದಿಲ್ಲ ಅನ್ನಿಸ್ತತಿ. ಮಾನಿಗೆಟ್ಟಕ್ಕೆ ಇವ ದೊಡ್ಡಮ್ಮ ಅಂತಾನಕೀಗ ಮತ್ತೆ. ಮಾನಿಗೆಟ್ಟ ಫ್ಯಾಮ್ಲಿ, ಮಾನಿಗೆಟ್ಟು ಕೆಲಸ ಮಾಡೋದು ಇವರು, ಮಾತಾಡೋದು ನನ್ನ ಕುಟುಂಬಕ್ಕೆ. ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ. ಏನಾರು ಅಂತಿದ್ದಂಗೆ ಸಿಟ್ಟು ಮೂಗಿನ ತುದಿಯಾಗ ಇರ್ತತಿ. ಸಿಟ್ಟು ಬಂದರೆ ಯಾರಿಗೆ ಹೇಳ್ತಾಳೆ ಇಲ್ಲಿ? ನನ್ನ ಹೊಟ್ಟೆ ಸಂಕಟ ಯಾರ ಮುಂದೆ ಹೇಳ್ಕೊಬೇಕು ನಾನು? ಇದನ್ನ ಇಷ್ಟಕ್ಕೆ ಬಿಡಬಾರ್ದು. ಇವರೆಲ್ಲರಿಗೆ ಒಂದು ಇದನ್ನು ಮಾತ್ರ ಇಲ್ಲಿಗೆ ಮುಗಿಸ್ಬೇಕು, ಇದನ್ನು ಸುದ್ದಿನ. ಅಲ್ಲ, ಬಂಗಾರದ ರೇಟು ಎಷ್ಟು ಸಸ್ತಾಗೈತೆ ಹಂಗಾರ? ಯಾರಂದ್ರೆ ಬಂಗಾರ ರೇಟ್ ಸಸ್ತಾಗೈತೆ ಅಂತೇಳಿ? ಬಂಗಾರ ಸಸ್ತಾಗೈತಂತ ಸರಿಗೆ ಮಾಡಕ್ಕೆ ಈಗೇನು ಅವಸರ ಐತಿ? ಹಾಡು ಗಾಡ್ಯಾಗ ಕುಂತಾಗ ಹಾಡ್ರಲ್ಲ, ಯಾರು ಬೇಡ ಅಂತಾರ? ಈಗ ಅವಸರ ಐತೆನ? ಮೊದಲು ಇಲ್ಲಿ ಏನು ನೋಡಕ್ಕೆ ಬಂದೇವು ಅದನ್ನ ನೋಡ್ರಿ, ಕಣ್ ತುಂಬ್ಕೊರಿ. ಇಲ್ಲಿ ಮಠ ಬಂದು ಸರಿಗಂಪ ಆಡೋಣಂತ. ಇಲ್ಲೇನು ಕುಂತ ಹಾಡಾಕತ್ರ ಬಿಡ್ತಾರಂತ ಮಾಡಿ ಏನ? ಬಂಗಾರ ಗುಡಿ ನೋಡ್ರಿ ಮೊದಲು, ಬಂಗಾರ ಗುಡಿನ ಸರಿಗಮ ಆಡೋಣಂತ ಯಾರಂದ್ರ? ನೀನೇ ಹೇಳಿದಲ್ಲ ಸಸ್ತಾ ಅಂತೇಳಿ. ನಾ ಎಲ್ಲಿ ಹೇಳಿನ ಸರಿಗಂಪ ಆಡೋಣ ಅಂತೇಳಿ? ಅಯ್ಯ, ಗುಡಿ ನೋಡಿ ಬಾಯಿ ಬಿಟ್ಕೊಂಡು ನಿಂತ ನಾನು. ಎಂತ ಚಂದ ಐತಲ್ಲ ಗುಡಿ ಇದು, ಏನು ಕತಿ ಇದು ಅಂತೇಳಿ ನಿಂದೊಂದು ಕತಿ ಆತಾಗ. ಯಮ್ಮ, ಕಿವಿಗೆ ಮಷಿನ್ ಹಾಕೊಂಡಿಲ್ಲ? ಮಷಿನ ತಡಿ ಎಲ್ಲಿಟ್ಟ ಅಂದೆ? ಹಾಕು ಅದನ್ನ. ಕತಿಯ ಶಾಂತವ, ನಿಮ್ಮ ಅತ್ತಿಗೆ ನೀನಾರು ಹೇಳಕ್ ಬರೋದಿಲ್ಲನ? ಕಿವಿಗೆ ಹಾಕೊಂಡೇ ಇರ್ರಿ, ಅದು ಮಟ್ಟ ತೆಗ್ಯಾಕೋಬಿಡ್ರಿ ಅಂತೇಳಿ. ಸುಮ್ಮನೆ ಆ ಮಷೀನಿಗೂ ನಿಮ್ಮ ಅತ್ತಿ ಕಿವಿಗೂ ಅದೊಂದು ಏನಾರ ಒಂದು ಪ್ಲಾಸ್ಟಿಕ್ಕಿಂದು ಒಂದು ಪ್ಯಾಕೆಟರ ಮಾಡಿಸಿ ಕೊಳ್ಳಾಗರ ನೇತ್ ಹಾಕ್ರದನ್ನ. ಅಯ್ಯ ದೇವ್ರೆ, ಇನ್ನಿದ್ದರ ಜೀವ ಎಲ್ಲ ತಿನ್ಕೊಂತ. ಅಲ್ಲ, ಎಷ್ಟಾದ್ರೂ ವಯಸ್ಸಾಗೈತಿ, ಸ್ವಲ್ಪ ನೀವು ಸಮಾಧಾನ ಮಾಡ್ಕೋರಿ. ಅಲ್ಲ ಹಂಗೆ ಚೀರಾಡಿದ್ರೆ ಎದಕ್ಕೆ ಬಂತ? ನಿಮ್ಮ ಬಿ.ಪಿನೂ ರೈಸ್ ಆಕತಿ. ಸುಮ್ಮನೆ ಅವ್ರಿಗೇನು ಕಿವಿ ಕೇಳ್ತತ? ಏನು ಮಾಡಕತ್ತೈತಿ ಹೇಳ್ರಿ? ವಯಸ್ಸಾಗೈತಿ. ಈಗ ನಿಮ್ಮ ತಾಯಿ ಅಥವಾ ಅಕ್ಕ ತಂಗಿ ಯಾರು ಹಿಂಗಿದ್ರೆ ಸಹಿಸ್ಕೊಂತಿದ್ದಿಲ್ಲ? ಹಾಗೆ ಅನ್ಕೋಬೇಕಷ್ಟೇ. ಏನು ಮಾಡಕತ್ತೈತಿ ಹೇಳ್ರಿ? ಹಿಂಗಿದ್ದಿದ್ರೆ ನಾ ಕರ್ಕೊಂಡ ಬರ್ತಿದ್ದಿಲ್ಲ. ಅದು ಬಿಡ್ರಿ ಹೋಲಿ. ಶಾಂತಕ್ಕ, ಇಲ್ಲೋಡ ಬಂಗಾರ, ಬಂಗಾರ ನೋಡ ಶಾಂತಕ್ಕ. ಮೈ ಮೇಲೆ ಹಾಕೊಳಕ್ ಬಂಗಾರ ದಿಕ್ಕಿಲ್ಲ. ಇಲ್ಲಿ ನೋಡೋ ಮರೆ ಬಂಗಾರದ ಗುಡಿ. ಅದು ಎಷ್ಟು ಆ ಕೆತ್ತನೇನೋ, ಅದು ಒಂದು ಕೆತ್ತನೆ ಅಂತ ನಾನು ನೋಡ ಆಗಲಿಂದ ಆ ಗುಡಿ ಬಗ್ಗೆ ಮಾತಾಡಿ ಅದೇ ಬಂದು ಬಾಯಾಗ. ಅಲ್ಲ, ಆ ಒಂದು ಡಿಸೈನ್ ನೋಡು, ಆ ಒಂದು ಆಕೃತಿ ನೋಡು, ಅದು ಎಷ್ಟು ಡೀಟೇಲ್ಡ್ ಆಗಿ ಮಾಡ್ಯಾರ ನೋಡೋದ್ರಿಂದ. ಹೌದಪ್ಪ ಅಪ್ಪ, ಅದೇನ ಅನಂತ ಪದ್ಮನಾಭ ದೇವಸ್ಥಾನನೂ ಹಂಗೆ ಐತಂತೆ, ಅದೊಂದು ನೋಡ್ಬೇಕಪ್ಪ. ನೋಡೋಣಂತೆ. ಇದು ನೋಡಿದ್ ಹೆಂಗೈತಿದೆ? ಪೂರ್ತಿ ಪ್ಯೂರ್ ಬಂಗಾರ. ಎಷ್ಟು ಸೆಕ್ಯೂರಿಟಿ ಎಂತಾನ. ಅಲ್ಲ, ಈ ಬಂಗಾರ ರೇಟ್ದಾಗ ಏನು ಬಂಗಾರ ಸಸ್ತಾ ಆಗೈತನ ಲೆಕ್ಕಕ್ಕೆ ಮಾಡ್ಸಾರಲ್ಲ ಇದನ್ನ. ಎಷ್ಟಾರ ಕೆಜಿ ಇರ್ಬೇಕಿದೆ, ಎಷ್ಟಾರ ಇರ್ಬೇಕಿದೆ ಅಂತನ ಬಂಗಾರ. ಯಾವನಾರ ಒಂದು ಈಟ್ ತುಣುಕ್ ಮುರ್ಕೊಂಡು ಹೋದಂದ್ರೆ ಗತಿ ಏನಂತೀನಿ. ನಿಂತಾರಲ್ಲೇ ಪೊಲೀಸ್ ಮಾಮಗಳು, ಅದು ಕರೆ ಅನ್ನ ಕೈ ಬಾಯಿ ಕಡೆನ ನೋಡ್ತಿರ್ಬೇಕಪ್ಪ. ಒಂದು ತುಂಡು ಬಾಯಿ ಹಾಕೊಂಡು ಹೋಗಂಗಲ್ಲ ಮತ್ತೆ. ನೋಡು ಯಾ ನಮನಿ ಐತದು, ನೀರಾಗ, ನಡು ನೀರಾಗ. ಭಾರಿ ಐತಲ್ಲ, ಮಸ್ತ್ ಐತಿ. ನಂಗಂತೂ ನೋಡಿ ಭಾಳ ಖುಷಿ ಆಯ್ತು. ಕರೇನಪ್ಪ, ಎಷ್ಟು ಚಂದ ಮಾಡ್ಯಾರ ನೋಡಪ್ಪ ಇದನ್ನೆಲ್ಲ. ಡಿಟೇಲ್ಡಾಗಿ ನೋಡಕತ್ರ ಅಷ್ಟು ಖುಷಿ ಆಕೈತೆ ನೋಡಿ ಇದನ್ನೆಲ್ಲ. ಕರೇನ ಭಾರಿ ಮಸ್ತ್ ಐತಿ. ರಿಯಲ್ ಅಲ್ಲ ಇದು ಬಂಗಾರ, ಆದ್ರೂ ಎಷ್ಟು ಹೊಳಪೈತಿ ನೋಡು. ಮಸ್ತ್ ಐತಿ. ನಡಿಪ್ಪ ಆ ಕಡೆ ಹೋಗನ್. ನಡಿಪ್ಪ.
ಶಾಂತಕ ನನಗಂತೂ ಒಂದು ಈಟ್ ತಿಕ್ಕಿ ಒಂದು ಈಟ್ ಮುರ್ಕೊಂಡೋಲ್ಲ ನನ್ನ ಲೆಕ್ಕಕ್ಕೆ ಆಗ್ಬಿಡತ್ತೋಳ ಅಷ್ಟು ಬಂಗಾರ. ಆದರೂ ಇವೆಲ್ಲ ಹಿಂಗೆ ಬಂಗಾರದು ಮಾಡ್ತಾರಲ್ಲ, ಎಷ್ಟು ಉತ್ಪನ್ನ ಶಾಂತಕ ಇಲ್ಲಿ. ನೋಡಕ್ಕೆ ಬರೋರು ಭಕ್ತಾದಿಗಳೇನು ಸ್ವಲ್ಪ ಮಂದಿ ಅಲ್ಲ, ಎಲ್ಲಿ ಭಕ್ತಾದಿಗಳು ಅನ್ನೋಕ್ಕೇನು ಟೂರಿಸ್ಟೇ ಬಿಡು ಇದು. ಒಂದು ರೀತಿ ಇಂಥವೆಲ್ಲ ನೋಡೋದಾದ್ರೆ ಅಲ್ಲ ಏನು ಸ್ವಲ್ಪ ರೊಕ್ಕ ಬರ್ತೈತೆ. ಮತ್ತು ಮಾಡ್ತಾರಪ್ಪ, ಬಂಗಾರದಾದ್ರೂ ಮಾಡ್ತಾರ, ವಜ್ರದಾದ್ರೂ ಮಾಡ್ತಾರ ನೋಡೋದನ್ನ. ಆದರೂ ಇಲ್ಲಿ ಪೂಜೆ ಮಾಡೋರು ಭಾರಿ ಶ್ರೀಮಂತರು ಇರ್ಬೇಕಾ ಶಾಂತಕ. ಇಲ್ಲಿ ಮಂದಿ ಭಾರಿ ಶ್ರೀಮಂತರು ನೋಡು. ಇಲ್ಲಿ ಕೇರಳ ಈ ಕಡೆ ಆಮೇಲೆ ಈ ತಮಿಳ್ನಾಡು ಮದ್ವಿ ಮಾಡ್ಕೊಡೋದು ನೋಡ್ಬೇಕ್ರಿ ಗಿರ್ಜಕಾರ. ನೀವು ಎಷ್ಟು ಬಂಗಾರ ಹಾಕ್ತಾರ ಗೊತ್ತಾ? ಮಿನಿಮಮ್ ಒಂದು ಹುಡುಗಿಗೆ ಬಳಿ, ಒಳ್ಳೆ ನಕ್ಲೆಸ್, ಕಿವ್ಯಾನು ಇವೆಲ್ಲ ಮದ್ವಿ ಒಳಗೆ ಕಡ್ಡಾಯವಾಗಿರ್ಬೇಕು ಅಂತ ಇರ್ತತಿ. ನಮ್ಮ ಕಡೆ ಅವೆಲ್ಲ ಆಪ್ಷನಲ್, ಇದ್ರಾಕ್ತಾರ ಇಲ್ಲಂದ್ರಿಲ್ಲ. ಇಲ್ಲಿ ಹಂಗಲ್ಲ. ಕೇರಳ ಸೈಡ್ ವಿಡಿಯೋಸ್ ಆಮೇಲೆ ತೋರಿಸ್ತೇನೆ ಬರ್ರಿ ನಿಮ್ಗೆ. ಈ ಕಡೆ ಎಲ್ಲ ಮದ್ವಿಗಳ್ದು ಹೆಂಗೆ ಹಾಕೊಂಡಿರ್ತಾರೆ ಹೆಣ್ಮಕ್ಳು ಒಡವಿ ಅಂತೇಳಿ. ಇದ್ರು ಇದ್ದತ್ತಪ್ಪ ಅರವಿಂದ. ಅಲ್ಲ ಏನಿಲ್ಲೇನು ತುಸಾ ಹೋಟೆಲ್ ಅದಾವ, ತುಸಾ ಇದು ಅದಾವ, ಏನಿಲ್ಲ ಬರೋ ಟೂರಿಸ್ಟ್ ಮ್ಯಾಗ ನಡೀತಿತ್ತಲ್ಲ ಇದು. ಹಂಗ ಕಾಣ್ತತಪ್ಪ, ಭಾರಿ ಗದ್ಲ ಬಿಡು ಏನಾನ್. ಹೌದು. ಇಲ್ಲ ನೋಡ್ರಿ, ನಮಸ್ಕಾರ ಮಾಡ್ರಿ ಎಲ್ಲಾರು. ಯಾವ್ದೋ ಹೆಣ್ ದೇವ್ರ ಐತ್ ನೋಡಿ ಒಳಗೆ. ಒಂದೊಂದು ಗುಡಿ ಕೆತ್ತನೆ ಅದಾವಲ್ಲ, ಮನ ಮೋಹಕವಾಗದ ಬಿಡು ಒಂದೊಂದು ಗುಡಿ ಕೆತ್ತನೆ. ಭಾರಿ ಖುಷಿ ಆತಪ್ಪ ನೋಡಿ. ಯಾಕೋ ಹೋಟ್ಲು ಬಂದ್ ಮಾಡ್ತಾನೆ ಅಂತ ಇದ್ರಂತೆ ಅರವಿಂದ. ಸಿಲಿಂಡರ್ದೊಂದು ಪ್ರಾಬ್ಲಮ್ ಆಗ್ಬಿಟ್ಟೈತಿ. ಇಲ್ಲಿ ಏನಾರು ಹೋಟೆಲ್ಸ್ ಬಂದಾದ್ರೆ ಭಾರಿ ಪಜ್ಜಿತಪ್ಪ. ಅವಾಗ ಏನು ಮಾಡೋಕ್ಕಾಗಲ್ಲ, ನಾವೇ ಅಡುಗೆ ಮಾಡ್ಕೊಂಡು ತಿನ್ಬೇಕಷ್ಟೇ. ಅಪ್ಪ ಎದಕ್ಕೆ ತಲೆ ಕೆಡ್ಸ್ಕೊತೀರಿ? ಹೆಂಗಿದ್ರು ನಾವು ಅಡುಗೆ ಸಾಮಾನೆಲ್ಲ ತಂದೀವಿ, ತುಂಬಿದ ಸಿಲಿಂಡ್ರು ತಂದೀವಿ. ಹೋಟೆಲ್ಸ್ ಬಂದಾದ್ರೆ ಮತ್ತೇನು ಮಾಡೋದೈತಿ? ಅಡುಗೆ ಮಾಡ್ಕೊಳ್ಳೋದು, ಊಟ ಮಾಡೋದಷ್ಟೇ. ಅದು ಕರೆ. ಯಾವ ಟೈಮ್ನಾಗ ಏನಾಕೈತೆ ಅಂತ ಹೇಳೋಕ್ಕಾಗಲ್ಲ. ನಾನು ಗಾಡಿಯಾಗ ಕುಂತಾಗ ನೋಡ್ತಿರ್ತೀನಲ್ಲ, ಯುದ್ಧದ್ದು ಏನು ಕಡಿಮೆ ಆಗೋಲ್ತಪ್ಪ. ಎಲ್ಲ ಕಡೆ ಸಿಲಿಂಡರ್ ಪ್ರಾಬ್ಲಮ್. ಅಯ್ಯೋ ದೇವ್ರೆ, ಏನಪ್ಪ ಈಗ ಇನ್ನೂ ಸ್ವಲ್ಪ ದಿನಕ್ಕೆ ಏನೋ ಇದೆಲ್ಲ ಹೋಗಿ ಕಟ್ಟಿಗೆ ಒಲಿನೇ ಮತ್ತು ದಿಕ್ಕತ್ತ ಅಂತೀನಿ ನಾನು. ಹಂಗೆ ಕಾಣ್ತತ್ತಪ್ಪ. ಈಗಂತೂ ಟೈಲ್ಸ್ ಮನೆ ಇಷ್ಟೊಂದೆಲ್ಲ ನಾವು ಮಾಡ್ಯುಲರ್ ಕಿಚನ್ ಎಲ್ಲ ಕಟ್ಟಿಸಿ ಒಲಿ ಹಚ್ಚಕತ್ತೆ. ನೋಡ್ಬೇಕು ಹಿತ್ತಲ್ದಾಗ ಹಚ್ಚಿನ ಏನಾರು ಸಿಲಿಂಡರ್ ಸಿಗಲಿಲ್ಲ ಅಂದ್ರೆ. ಕೊರೋನಾ ಟೈಮ್ ಒಂದು ನೋಡಿದ್ವಿ. ಈಗ ಸಿಲಿಂಡರ್ ಸಿಗ್ಲಾರ್ದ ಒಲಿ ಹಚ್ಚೆ ಎಲ್ಲ ಇಡೀ ಜಗತ್ತು ಅಡಿಗೆ ಮಾಡೋದೊಂದು ನೋಡ್ಬೇಕಾಗತ್ತೆ. ಏನು ಯಾರಿಗೆ ಗೊತ್ತು? ಇಲ್ಲಿಲ್ಲ, ಇದು ಏನದ ಹೋಟೆಲ್ನವ್ರಿಗೆ ಅಷ್ಟೇ ಪ್ರಾಬ್ಲಮ್ ಅಂತೆ. ಇದು ಮನಿ ಉಪಯೋಗಿಸೋರಿಗೆ ಏನು ತೊಂದರೆ ಇಲ್ಲಂತೆ. ಈ ಏಜೆನ್ಸಿಯವ್ರು ಏನಾರ ಸಿಲಿಂಡರ್ ಬಂದಿಲ್ಲ, ಇಲ್ಲ ನಾಳೆ ನಾಡ್ದು ಅಂತ ಕಾಡ್ಸಕತ್ರೆ ಅವ್ರ ಮೇಲೆ ರಿಟರ್ನ್ ಕಂಪ್ಲೇಂಟ್ ಕೂಡ ಮಾಡ್ಬೋದಂತೆ. ಅವ್ರದ್ದೇನೋ ಲೈಸೆನ್ಸ್ ಕ್ಯಾನ್ಸಲ್ ಆಕೈತಂತ. ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ತಿಳ್ಕೊಬೇಕು, ಏನು ಎತ್ತ ಅಂತೇಳಿ ತಿಳ್ಕೊಂಡು ನಾ ಮತ್ತೆ ಹೇಳ್ತೇನೆ ಅಂತ ನಿಮಗೆ. ಒಟ್ಟು ಈ ಥರ ಆಯ್ತು ನೋಡಿ, ಮನಿಯವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ, ಹೋಟೆಲ್ನವ್ರಿಗೆ ಅಷ್ಟೇ ಅಂತ. ಇವತ್ತು ನೋಡಾದಿದ್ನಲ್ಲ ನಾನು ನ್ಯೂಸ್. ಒಳ್ಳೇದಾಯ್ತು, ನಮ್ಮ ಅಡುಗೆ ಸಾಮಾನೆಲ್ಲ ತಂದಿದ್ದು. ಅಕಸ್ಮಾತ್ ಯಾವ್ದಾರು ಹೋಟ್ಲು ಬಂದಾದ್ವಂದ್ರೆ ಏನು ಟೆನ್ಷನ್ ಇಲ್ಲ. ಪೆಟ್ರೋಲ್ ಅಂತೂ ಸಿಗ್ತೈತಿ, ಇದೇ ಇರ್ತೈತಿ. ರೇಟ್ ಸ್ವಲ್ಪ ಜಾಸ್ತಿ ಮಾಡ್ಬೋದು, ಅದೇನು ಪ್ರಾಬ್ಲಮ್ ಏನಿಲ್ಲ. ಅದು ಬಿಟ್ಟರೆ ಆರಾಮಾಗಿ ನಮ್ಮ ಅಡುಗೆ ನಾವು ಮಾಡ್ಕೊಂಡು ತಿಂದು ಇನ್ನೂ ಎಷ್ಟು ಟೂರ್ ನೋಡೋದೈತಲ್ಲ ಎಲ್ಲ ನೋಡ್ಕೊಂಡು ಹೋಗ್ಬೋದು. ಪಾಟೀಲ್ ಅಣ್ಣಾರ ಇನ್ನೂ ಭಾಳ ದಿನ ಆಕತ್ತೇನ್ರಿ ಟ್ರಿಪ್? ಆಗ್ಬೋದ್ರಿ ಶಾಂತಕಾರ. ಯಾಕ್ರಿ, ಏನಾತ್ರಿ? ಇಲ್ಲ ಕೇಳಿದೆ ರೀ. ಅರ್ಜೆಂಟ್ ಮನೆಗೆ ಹೋಗಿ ಮಾಡೋದೇನೈತಿ? ಅದ ಗಿರಣಿಗೆ ಜೋಳ ಹಾಕ, ಗೋಧಿ ಹಾಕ, ರಾಗಿ ಹಾಕ ಅಂತ ಇದನ್ನ ಮಾಡ್ಬೇಕುದಿಲ್ಲ. ಏನು ಯಾವ್ದಾರ ಗೀಲು ಸೈನ್ ಮಾಡಿ ಕಳ್ಸೋದೈತೆ, ಯಾವ್ದಾರ ಮೀಟಿಂಗ್ ಅಟೆಂಡ್ ಮಾಡ್ಬೇಕಾಗೈತೆ. ಇವೆಲ್ಲ ಮಾಡೋ ನಮ್ಮ ತಮ್ಮ ನಮ್ಮ ಜೊತೆ ಗಡ್ಯಾಡಕತ್ತಾನ. ಕತೆ ನಿಮ್ದೊಂದು ಬರ್ರಿ ಮುಂದಿನ ಗುಡಿ ಭಾಳ ಅದಾವ ನೋಡವು. ಶಾಂತ, ಯಾಕ ಅರ್ಜೆಂಟ್ ಮನೆಗೆ ಹೋಗ್ಬೇಕಾ? ಅಯ್ಯೋ ಇಲ್ರಿ, ಅರ್ಜೆಂಟ್ ಮನೆಗೆ ಹೋಗಿ ಮಾಡೋದೇನೈತಿ? ನಾನು ಕೇಳಿದೆ, ಇನ್ನು ಭಾಳ ದಿನ ನನ್ನ ಕಾಲು ನೋವು. ಹೌದಾ? ಇವತ್ತು ಇಲ್ಲಿ ಯಾವ್ದಾರ ಮುಂದೆ ಒಂದು ಮೆಡಿಕಲ್ ಶಾಪ್ ಕಂಡ್ರೆ ಚಲೋದು ಯಾವ್ದಾರ ಒಂದು ಇದು ತಗೊಳ್ಳೋನ್ ಕಾಲಿಗೆ ಹಚ್ಚೋ ಕ್ರೀಮ್, ರಾತ್ರಿ ಹಚ್ಕೊಂಡು ಮಕ್ಕಳು. ಸರಿ ರೀ ಶಾಂತಕ್ಕ, ಟೆನ್ಷನ್ ತಗೋಬೇಡ. ಏನೂ ಆಗಲ್ಲ, ಏನೂ ಆಗಿರಲ್ಲ. ಲಕ್ಷ್ಮಿ ಧೈರ್ಯವಂತ ಇದ್ದಾಳ. ಆಕೇನು ಹಂಗೆ ಪೆದ್ದಿ ಅಲ್ಲ, ಹುಚ್ಚಿನೂ ಅಲ್ಲ. ಆಕೆ ಹಂಗೆ ಅವ್ರು ಏನೇನೋ ಅಂತಾರ, ಏನೇನೋ ಮಾಡ್ತಾರ ಅಂತೆಲ್ಲ ಅದನ್ನೆಲ್ಲ ಸಹಿಸ್ಕೊಳಕ್ಕೆಲ್ಲ ಎದುರಿಸಿ ಉತ್ತರ ಕೊಡ್ತಾಳ. ತಲೆ ಕೆಡಿಸ್ಕೋಬೇಡ, ಸುಮ್ಮನೆ ಇರು ಶಾಂತಕ್ಕ. ಬಾ ಹೋಗೋಣ.